ವೆಲ್ಕಮ್ ಟು ಮಿನಿ ವ್ಲಾಗ್. ಹೆಲೋ ಎವ್ರಿವನ್. ಆ್ಯಕ್ಚುಲಿ ಪರ್ಟಿಕ್ಯುಲರ್ ವೀಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಐ ವಾಂಟೆಡ್ ಟು ಶೋ ಯು ಸಮಥಿಂಗ್. ಸೊ ಗೈಸ್, ಆ್ಯಸ್ ಯು ಕ್ಯಾನ್ ಸಿ ದ ಇಂಪ್ಯಾಕ್ಟ್ ಆಫ್ ದ ಫಾಲ್. ಸೊ ದಿಸ್ ಹ್ಯಾಪನ್ಡ್ ಪ್ರೀವಿಯಸ್ ರೈಡ್, ಜೋಗ್ಫಾಲ್ ರೈಡಲ್ಲಿ ಕ್ರ್ಯಾಶ್ ಆಗಿದ್ದು ಗಾಡಿ. ಸೊ ಐ ವಿಲ್ ಶೇರ್ ಯು ಮೈ ಎಕ್ಸ್ಪೀರಿಯನ್ಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಡ್. ಸೊ ಮೇಜರ್ ಇಂಪ್ಯಾಕ್ಟ್ ಏನೂ ಆಗಿಲ್ಲ. ಸೊ ಬಿಕಾಸ್ ಆಫ್ ಮೈ ಕ್ವಿಕ್ ಡಿಸಿಷನ್ ಮೇಕಿಂಗ್. ಬೇಸಿಕಲಿ ಏನಾಯಿತು ಅಂತ ಹೇಳಿದ್ರೆ, ಕುಪ್ಪಳ್ಳಿಲಿ ರೈಡ್ ಮಾಡುವಾಗ ಇಟ್ ವಾಸ್ ಅ ಸಿಂಗಲ್ ರೋಡ್ ಆ್ಯಂಡ್ ಫುಲ್ ಕರ್ವ್ಸ್ ಇತ್ತು. ಸಿಂಗಲ್ ರೋಡ್ ಇತ್ತು. ರೋಡ್ ಏನೋ ಚೆನ್ನಾಗಿತ್ತು, ಬಟ್ ಇಟ್ ವಾಸ್ ಆಲ್ ರೈನಿಂಗ್. ಸೊ ನನ್ನ ಸೈಡಲ್ಲಿ ನಾನು ಹೋಗ್ತಾ ಇದ್ದೆ. ಐ ವಾಸ್ ಆನ್ ಲೈಕ್ ಥರ್ಡ್ ಗೇರಲ್ಲಿ ಇರ್ಬೋದು, ಒಂದು 30-40 ಕಿಲೋಮೀಟರ್ಸಲ್ಲೇ ಇದೆ. ನಾನೇನು ಜಾಸ್ತಿ ಸ್ಪೀಡಲ್ಲೂ ಇರಲಿಲ್ಲ. ಸಡನ್ನಾಗಿ ಏನಾಯ್ತು ಅಂದರೆ, ಅಪೋಸಿಟ್ ಡೈರೆಕ್ಷನಿಂದ ಒಂದು ಪ್ರೈವೇಟ್ ಬಸ್ ನನ್ನ ಸೈಡಿಗೆ ಬಂದುಬಿಟ್ಟ. ಲಿಟ್ರಲಿ ನನ್ನ ಸೈಡ್ ಅಂದರೆ ನಾನು ಹೋಗೋ ಸೈಡಲ್ಲೇ ಅವ್ನ ಗಾಡಿನ ತೊಗೊಂಡ್ಬಿಟ್ಟ. ಬಿಕಾಸ್ ಅವ್ನ ಸೈಡಿಗೆ ಜಾಸ್ತಿ ಜಾಗ ಇರಲಿಲ್ಲ ಆ್ಯಂಡ್ ಇಟ್ ವಾಸ್ ದೊಡ್ಡ ಬಸ್ಸು ಅಂತ ಹೇಳಿಕೊಂಡು. ಸೊ ನಾನು ನನ್ನ ಸೈಡಲ್ಲೇ ಇದ್ದೆ. ಸಿಚುವೇಶನ್ ಹೆಂಗಿತ್ತು ಅಂತ ಹೇಳಿದ್ರೆ, ಇಟ್ ವಾಸ್ ಅ ಕರ್ವ್. ಲೆಫ್ಟ್ ಸೈಡಲ್ಲಿ ಮೋರಿ ಇತ್ತು ಮತ್ತು ಗುಂಡಿ ಫುಲ್ಲು. ನನಗೆ ಐ ಹ್ಯಾಡ್ ವೆರಿ ಲೆಸ್ ಅಮೌಂಟ್ ಆಫ್ ಟೈಮ್, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅಷ್ಟೇ ಇದ್ದಿದ್ದು ನನಗೆ ಟು ಮೇಕ್ ದ ಡಿಸಿಷನ್ ಹೆಂಗೆ ಗಾಡಿನ ನಾನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿಕೊಂಡು. ಬಿಕಾಸ್ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದ್ಯಾಟ್ ಇನ್ ದ ಕಾರ್ನರ್. ಅವ್ನು ನನ್ನ ಸೈಡಿಗೆ ಬರ್ತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ನಂಗೆ ಗೇರ್ನ ಡೌನ್ ಶಿಫ್ಟ್ ಮಾಡೋಕ್ಕೂ ಕೂಡ ನಂಗೆ ಟೈಮ್ ಇರಲಿಲ್ಲ. ಸೊ ಆ ಥರ ಸಿಚುವೇಶನ್ ಇತ್ತು. ಲಿಟ್ರಲಿ ನಾನು ಎಡ್ಜಿಗೆ ಹೋಗಿಬಿಟ್ಟು ಕಂಪ್ಲೀಟ್ ಬ್ರೇಕ್ನ ನಾನು ಎಳ್ಕೊಬಿಟ್ಟೆ. ಸೊ ದಟ್ ಗಾಡಿ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕಂತ ಐ ಡಿ ನಾಟ್ ಗೆಟ್ ಎ ಟೈಮ್ ಟು ಡೌನ್ ಶಿಫ್ಟ್ ದ ಗೇರ್. ಸೊ ಇನ್ ಕೇಸ್ ನಾನೇನಾದರೂ ಗಾಡಿ ಕಂಟ್ರೋಲ್ ಮಾಡಿದೆ ಥಿಂಕಿಂಗ್ ದಟ್ ಎಡ್ಜಲ್ಲಿ ಹೋಗ್ಬಿಟ್ಟು ನಾನು ಎಲ್ಲೋ ಸೈಡಿಂದ ಹಿಂಗೆ ಎಸ್ಕೇಪ್ ಆಗಿಬಿಡೋಣ ಆ ಥರ ಏನಾದರೂ ಅಂದ್ಕೊಂಡಿದ್ದಿದ್ರೆ, ಲಿಟ್ರಲಿ ಐ ವುಡ್ ಹ್ಯಾವ್ ಗಾನ್ ಆ್ಯಂಡ್ ಕ್ರ್ಯಾಶ್ ಟು ದಟ್ ಗುಂಡಿ. ಡೆಫಿನೆಟ್ಲಿ ಮಾತ್ರ ಮೋರಿಗೆ ಹೋಗಿ ಹೊಡಿತಾ ಇದ್ದೆ. ಆ ಥರ ಸಿಚುವೇಶನ್ ಇತ್ತು. ಸೊ ನನ್ನ ತಲೆಯಲ್ಲಿ ಏನು ಬಂತಂದರೆ, ಮೇಜರ್ ಇಂಪ್ಯಾಕ್ಟ್ ಆಗೋದನ್ನ ಅವಾಯ್ಡ್ ಮಾಡೋದಕ್ಕೆ ಏನಾದರೂ ನಾನು ಮಾಡಬೇಕು ಇವಾಗ ಡಿಸಿಷನ್ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಎಡ್ಜಿಗೆ ಹೋಗಿದ ತಕ್ಷಣ ಅದು ಫುಲ್ ಸ್ಲಿಪ್ಪರಿ ಮಣ್ಣು. ಯಾಕಂದರೆ ನೀವು ನೋಡ್ಬೋದು, ಮಳೆ ಬಂದು ರೈಟ್ ಸೈಡ್ ಲೆಫ್ಟ್ ಸೈಡ್ ಎಲ್ಲ ನೀರು ಹರಿದು ಪಾಚಿ ಕಟ್ಟಿರುತ್ತೆ. ಸೊ ಗಾಡಿ ಲೆಫ್ಟಿಗೆ ಎಳ್ದಿದ ತಕ್ಷಣ ಆ ಮಣ್ಣು ಏನಿತ್ತು, ಕೆಂಪು ಕಲರ್ ಮಣ್ಣು, ಲಿಟ್ರಲಿ ಫುಲ್ ಸ್ಲಿಪ್ ಆಗಿಬಿಟ್ಟು ಗಾಡಿ ಡಬಾರ್ ಅಂತ ರೈಟ್ ಸೈಡಿಗೆ ಕ್ರ್ಯಾಶ್ ಆಗಿಬಿಡ್ತು ಜೋರಾಗಿ. ಸೊ ಅಷ್ಟರೊಳಗಡೆ ಏನಾಗಿದೆ ಅಂದರೆ, ಲಕ್ಕಿಲಿ ಬಸ್ ಅವನು ಪಾಸ್ ಆಗಿಬಿಟ್ಟಿದ್ದ. ಸೊ ಇನ್ ಕೇಸ್ ನಾನೇನಾದರೂ ಕ್ರ್ಯಾಶ್ ಆಗಿರಲಿಲ್ಲ ಅಂದರೆ, ರೈಟ್ ಸೈಡಿಗೆ ಹೋಗಿ ಗುಂಡಿಗೆ ಹೋಗಿ ನೆಗಿತಾ ಇತ್ತೇನೋ ಗಾಡಿ, ಕಂಟ್ರೋಲ್ ಸಿಗ್ತಾ ಇರಲಿಲ್ವೇನೋ ಗೊತ್ತಿಲ್ಲ. ಅವ್ರು ಲೆಫ್ಟ್ ಸೈಡ್ ಮೋರಿ ಇತ್ತು, ಮೋರಿ ಹೋಗಿ ಹಾರಿಸ್ತಾ ಇದ್ನೇನೋ. ಸೊ ಈ ಥರ ಸಿಚುವೇಶನ್ ಬಂತು. ಲಕ್ಕಿಲಿ ರೈಡಿಂಗ್ ಗೇರ್ಸ್ ಇದ್ದಿದ್ದರಿಂದ ನನಗೇನೂ ಆಗಲಿಲ್ಲ. ನಾನು ಆವಾಗ ನೋಡಲಿಲ್ಲ ಇಂಪ್ಯಾಕ್ಟ್. ಮನೆಗೆ ಬಂದು ನೋಡ್ತೀನಿ, ರೈನ್ ಜಾಕೆಟೆಲ್ಲ ಫುಲ್ ಕೈ ಹತ್ರ ಎಲ್ಲ ಹರಿದೋಗ್ಬಿಟ್ಟಿದೆ. ಆ್ಯಂಡ್ ಈವನ್ ಶೂಸಲ್ಲೂ ಫುಲ್ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ ಫ್ರಂಟಲ್ಲಿ. ನಂಗೆ ಆಮೇಲೆ ರಿಯಲೈಸೇಷನ್ ಆಯಿತು ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟು ವೇರ್ ರೈಡಿಂಗ್ ಗೇರ್ಸ್ ಆಲ್ ದ ಟೈಮ್ ಅಂತ. ಇನ್ ಕೇಸ್ ನಾನು ರೈಡಿಂಗ್ ಗೇರ್ಸ್ ಹಾಕಿರಲಿಲ್ಲ ಅಂದರೆ, ಐ ಡೋಂಟ್ ನೋ, ಮೈ ಹ್ಯಾಂಡ್ ವುಡ್ ಹ್ಯಾವ್ ಫ್ರ್ಯಾಕ್ಚರ್ಡ್ ಆರ್ ಎನಿಥಿಂಗ್ ಕುಡ್ ಹ್ಯಾವ್ ಹ್ಯಾಪನ್ ದಟ್ ಡೇ. ಬಟ್ ಅವ್ನು ಬಸ್ ನಿಲ್ಲಿಸ್ಬಿಟ್ಟು ಹಿ ಕೇಮ್ ಬ್ಯಾಕ್ ಆ್ಯಂಡ್ ಹಿ ರಿಯಲೈಸ್ ಇಟ್ ವಾಸ್ ಹಿಸ್ ಮಿಸ್ಟೇಕ್. ಅವ್ನು ಬಂದು ಸಾರಿ ಕೇಳ್ದ. ಅವ್ನು ರಾಂಗ್ ಸೈಡಲ್ಲಿ ಬಂದ, ಅವನಿಂದ ತಪ್ಪಾಗಿದೆ ಅಂತ. ಹಿ ಆಸ್ಕ್ ಮಿ ಸಾರಿ. ಮತ್ತು ಇನ್ನು ಸಾರಿ ಕೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ. ಆಮೇಲೆ ಹಿ ಹೆಲ್ಪ್ ಮಿ ಟು ಲಿಫ್ಟ್ ದ ಬೈಕ್ ಆ್ಯಂಡ್ ಇಟ್ ವಾಸ್ ಆಲ್ ಗುಡ್. ಸೊ ಐ ಆಮ್ ಜಸ್ಟ್ ಶೇರಿಂಗ್ ದಿಸ್ ಎಕ್ಸ್ಪೀರಿಯನ್ಸ್. ಸೊ solo rides, why I do is because you get to experience a lot on yourself. You get to make decisions on yourself. ಸೊ ಆ ಮೂಮೆಂಟಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಮೇಜರ್ ಇಂಪ್ಯಾಕ್ಟ್ನ ಅವಾಯ್ಡ್ ಮಾಡೋಕ್ಕೆ ಐ ಹ್ಯಾಡ್ ಟು ಟೇಕ್ ಅ ಮೈನರ್ ಇಂಪ್ಯಾಕ್ಟ್. ಸೊ ಗಾಡಿ ನೀವು ನೋಡಿದ್ರಿ, ಕ್ರ್ಯಾಶ್ ಕಾರ್ಡ್ ಹಾಕಿದ್ರಿಂದ ಗಾಡಿಗೇನು ಆಗಲಿಲ್ಲ ಲಕ್ಕಿಲಿ. ಸೊ ನನಗೂ ಕೂಡ ಏನೂ ಆಗಲಿಲ್ಲ. ಸೊ ಐ ಆಲ್ವೇಸ್ ಸಜೆಸ್ಟ್, ಪ್ಲೀಸ್ ವೇರ್ ರೈಡಿಂಗ್ ಗೇರ್ಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇನ್ವೆಸ್ಟ್ ಇನ್ ಯೋರ್ ರೈಡಿಂಗ್ ಗೇರ್ಸ್. ವಿ ವಿಲ್ ನೆವರ್ ನೋ. ನಾನು ಹೇಳಿದ್ನಲ್ಲ, ನಾನು ಕರೆಕ್ಟಾಗೇ ಹೋಗ್ತಾ ಇದ್ದೆ. ನನ್ನ ಸೈಡಲ್ಲೇ ಕರೆಕ್ಟಾಗೇ ಹೋಗ್ತಾ ಇದ್ದೆ. ಅಪೋಸಿಟ್ ಡೈರೆಕ್ಷನ್ ಬಂದಿರೋನು ವಿ ಡೋಂಟ್ ನೋ ರೈಟ್ ಹೌದು ಹೇಗಿರುತ್ತೆ ಅಂತ ತಿಳ್ಕೊಂಡು ಸಿಚುವೇಶನ್ನು. ಸೊ ಹಾಗಾಗಿ ಜಾಸ್ತಿ ಎಚ್ಚರಿಕೊಂಡು ಕೇರ್ಫುಲ್ಲಾಗಿ ಓಡಿಸಿ. ರೈಡ್ ಸೇಫ್ ಎವ್ರಿ ಒನ್. ರೈಡ್ ವಿತ್ ರೆಸ್ಪಾನ್ಸಿಬಿಲಿಟಿ. ಥ್ಯಾಂಕ್ ಯು.